ಪ್ರಕ್ರಿಯೆಗಳನ್ನ ಮುಗಿಸಿ ದರ್ಶನ್ ಈಗ ಮನೆಯತ್ತ ತೆರಳುತ್ತಿದ್ದಾರೆ. ಜಾಮೀನು ಪ್ರಕ್ರಿಯೆಗಳಿತ್ತು, ಅವನ್ನ ಮುಗಿಸ್ಕೊಂಡಿದ್ದಾರೆ. ಇನ್ನು ದರ್ಶನ್ ಅವರು ಇವತ್ತು ಮನೆಗೆ ಹೋಗ್ತಾರೆ ಅನ್ನುವಂತ ಒಂದಿಷ್ಟು ಚರ್ಚೆಗಳಿತ್ತು. ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ರು. ಮನೆಯ ಬದಲಾಗಿ ಬಿಜಿಎಸ್ ಆಸ್ಪತ್ರೆಗೆ ನಟ ದರ್ಶನ್ ಅವರು ಪಯಣವನ್ನ ಮುಂದುವರಿಸಿದ್ದಾರೆ. ದರ್ಶನ್ ಇಷ್ಟು ದಿನಗಳ ಕಾಲ ಒಂದು ಕಡೆಯಲ್ಲಿ ಆಸ್ಪತ್ರೆಯ ವಾಸ ಆಯಿತು, ಇನ್ನೊಂದು ಕಡೆಯಲ್ಲಿ ಜೈಲು ವಾಸ ಆಯಿತು. ಇವೆಲ್ಲವನ್ನ ಮುಗಿಸಿ ಪೂರ್ಣಾವಧಿಯ ಬೇಲು ಸಿಕ್ಕಿದೆ, ಹಾಗಾಗಿ ಮನೆಯತ್ತ ಹೋಗ್ತಾರೆ. ಒಂದ್ ಮಟ್ಟಿಗೆ ರಿಲೀಫ್ ಸಿಗುತ್ತೆ ಅನ್ನೋದಿತ್ತು. ಇಲ್ಲ, ದರ್ಶನ್ ಅವರು ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸಿ ಮನೆಯತ್ತ ತೆರಳುತ್ತಿದ್ದಾರೆ. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ಅವರು ಹೊರಟಿದ್ದಾರೆ. ಮನೆಯ ಬದಲಾಗಿ ಬಿಜಿಎಸ್ ಆಸ್ಪತ್ರೆಯತ್ತ ಪಯಣ ಮುಂದುವರಿಸಿದ್ದಾರೆ. ಕೋರ್ಟ್ನಿಂದ ಆಸ್ಪತ್ರೆಗೆ ತೆರಳುತ್ತಿದ್ದಾರೆ ನಟ ದರ್ಶನ್. ಎಲ್ಲಾ ರೀತಿಯಾದಂತಹ ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸಿ ಆಸ್ಪತ್ರೆಯತ್ತ ದರ್ಶನ್ ಹೋಗ್ತಿದ್ದಾರೆ. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಮಧ್ಯಂತರ ಜಾಮೀನು ಸಿಕ್ಕಾಗಿನಿಂದ ಅಲ್ಲೇ ಚಿಕಿತ್ಸೆಯನ್ನ ಪಡೀತಾ ಇದ್ರು. ಆಪರೇಷನ್ ಇನ್ನೂ ಆಗಿಲ್ಲ. ಈಗ ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸಿ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ಅವರು ಹೊರಟಿದ್ದಾರೆ. ಮನೆಯ ಬದಲಾಗಿ ಬಿಜಿಎಸ್ ಆಸ್ಪತ್ರೆಯತ್ತ ಪಯಣವನ್ನ ಮುಂದುವರಿಸಿದ್ದಾರೆ. ಜಾಮೀನು ಅನೇಕ ಪ್ರಕ್ರಿಯೆಗಳಿತ್ತು, ಇವೆಲ್ಲವನ್ನ ಕೋರ್ಟ್ನಲ್ಲಿ ಮುಗಿಸಿದ್ದಾರೆ. ದರ್ಶನ್ ಪರ ವಕೀಲರಿದ್ರು. ಎಲ್ಲಾ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ಮುಗಿಸಿ ಮನೆಯತ್ತ ಹೋಗ್ಬೇಕಾಗಿತ್ತು, ಆದ್ರೆ ಮನೆಯ ಬದಲಾಗಿ ಆಸ್ಪತ್ರೆಯತ್ತ ಹೋಗ್ತಿದ್ದಾರೆ. ಕೋರ್ಟಿನಿಂದ ಆಸ್ಪತ್ರೆಗೆ ತೆರಳುತ್ತಿದ್ದಾರೆ ನಟ ದರ್ಶನ್. ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸಿ ಆಸ್ಪತ್ರೆಯತ್ತ ದರ್ಶನ್ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ. ಇಲ್ಲೇ ಮಧ್ಯಂತರ ಜಾಮೀನು ಪಡೆದಾಗಿಂದ ಅಲ್ಲೇ ಚಿಕಿತ್ಸೆಯನ್ನ ಪಡೀತಾ ಇದ್ರು. ಇವತ್ತು ಆಪರೇಷನ್ ಆಗತ್ತೆ, ನಾಳೆ ಆಗತ್ತೆ ಅನ್ನೋ ಸಾಕಷ್ಟು ಪ್ರಶ್ನೆಗಳಿತ್ತು. ಆದ್ರೆ ದರ್ಶನ್ ಚಿಕಿತ್ಸೆಯನ್ನ ಪಡೀತಾ ಇದ್ರು. ಈಗ ಮನೆಯ ಬದಲಾಗಿ ಬಿಜಿಎಸ್ ಆಸ್ಪತ್ರೆಯತ್ತ ಹೊರಟಿದ್ದಾರೆ. ಇಂದು ದರ್ಶನ್ ಆಸ್ಪತ್ರೆಯಿಂದ ಹೊರಬರ್ತಿದ್ದಂತೆ ಸಾಕಷ್ಟು ಪ್ರಶ್ನೆಗಳಿತ್ತು. ದರ್ಶನ್ ಅವರು ಡಿಸ್ಚಾರ್ಜ್ ಆಗ್ಬಿಟ್ರ, ಸೀದಾ ಮನೆಗೆ ಹೋಗ್ತಾರ ಅನ್ನೋ ಪ್ರಶ್ನೆಗಳಿತ್ತು. ಆದ್ರೆ ದರ್ಶನ್ ಅವರು ಜಾಮೀನಿನ ಪ್ರಕ್ರಿಯೆಗಳನ್ನ ಕೋರ್ಟಿನಲ್ಲಿ ಮುಗಿಸಿ ಈಗ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ಹೊರಟಿದ್ದಾರೆ ದರ್ಶನ್ ಅವರು. ಕೋರ್ಟಿನ ಆಸ್ಪತ್ರೆಗೆ ತೆರಳುತ್ತಿದ್ದಾರೆ ನಟ ದರ್ಶನ್ ಅವರು. ಜಾಮೀನಿನ ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸಿ ಆಸ್ಪತ್ರೆಯತ್ತ ಹೋಗ್ತಿದ್ದಾರೆ. ಮಧ್ಯಂತರ ಜಾಮೀನು ಸಿಕ್ಕಾಗಿಂದ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಪಡೀತಾ ಇದ್ರು. ಆಪರೇಷನ್ ಮಾಡೋದಕ್ಕೆ ಒಂದಿಷ್ಟು ಸಮಸ್ಯೆಗಳಿತ್ತು. ದರ್ಶನ್ ಅವರ ಬಿಪಿ ವೇರಿಯೇಷನ್. ಆದ್ರೆ ಈಗ ದರ್ಶನ್ ಅವರು ಇವತ್ತು ಬಹಳಷ್ಟು ಕುತೂಹಲ ಇತ್ತು ದರ್ಶನ್ ಅಭಿಮಾನಿ. ಜೈಲು ವಾಸಗಳನ್ನ ಮುಗಿಸಿ ದರ್ಶನ್ ಅವರು ಮತ್ತೆ ಮನೆಗೆ ಹೋಗ್ತಾರಾ ಅನ್ನೋದಾಗಿ. ಆದ್ರೆ ಇಲ್ಲ, ದರ್ಶನ್ ಅವರು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ಮುಗಿಸ್ತಾರೆ. ಅಲ್ಲಿ ಇವತ್ತು ಪಾಸ್ಪೋರ್ಟ್ ಮರಳಿಸುವಂತೆ ಮನವಿ ಕೂಡ ಮಾಡ್ತಾರೆ. ದರ್ಶನ್ ಪರ ವಕೀಲರು ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಪರ ಮನವಿಯನ್ನ ಮಾಡ್ತಾರೆ. ಇವೆಲ್ಲ ಪ್ರಕ್ರಿಯೆಗಳನ್ನ, ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸಿಕೊಂಡು ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ಅವರು ಹೊರಟಿದ್ದಾರೆ. ಮನೆಯ ಬದಲಾಗಿ ಬಿಜಿಎಸ್ ಆಸ್ಪತ್ರೆಯತ್ತ ಪಯಣವನ್ನ ಮುಂದುವರಿಸಿದ್ದಾರೆ. ಕೋರ್ಟಿನಿಂದ ನೇರವಾಗಿ ಆಸ್ಪತ್ರೆಗೆ ತೆರಳುತ್ತಾ ಇದ್ದಾರೆ ನಟ ದರ್ಶನ್ ಅವರು. ಇನ್ನು ಇವತ್ತು ಕೂಡ ಅನೇಕ ವಿಚಾರಗಳಿತ್ತು. ಬಾಂಡ್ಗೆ ಸಹಿ ಹಾಕುವಂತ ಇರುವಂತ ವಿಚಾರ ಇರುವಂತದ್ದು. ಇನ್ನು ದರ್ಶನ್ ಪರ ವಕೀಲರು ಭೇಟಿಯಾಗಿದ್ರು. ಎಲ್ಲಾ ರೀತಿಯಾದಂತಹ ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸಿ ಮತ್ತೆ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯತ್ತ ನಟ ದರ್ಶನ್ ಅವರು ಹೊರಟಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾಗಿ ಬಂಧನವಾಗಿದ್ರು. ವಿಚಾರಣಾ ದಿನ ಕೈದಿಯಾಗಿ ಪರಪ್ಪನ ಅಗ್ರಹಾರದಲ್ಲಿದ್ರು. ನಂತರ ಜೈಲ್ಗೆ ಹೋಗ್ತಾರೆ. ಬಳ್ಳಾರಿ ಜೈಲ್ನಲ್ಲಿರುವಂತಹ ಹೊತ್ನಲ್ಲೇ ಆರೋಗ್ಯ ಸಮಸ್ಯೆಗಳು ಕಾಣಿಸುತ್ತೆ. ಅದೇ ವಿಚಾರವನ್ನ ಮುಂದಿಟ್ಟು ಮಧ್ಯಂತರ ಜಾಮೀನನ್ನ ಪಡೀತಾರೆ ದರ್ಶನ್ ಅವರು. ಇನ್ನು 6 ವಾರಗಳ ಕಾಲಕ್ಕೆ ಅವರಿಗೆ ಮಧ್ಯಂತರ ಜಾಮೀನನ್ನ ನೀಡಲಾಗಿತ್ತು. ಆದ್ರೆ ಈಗ ಪೂರ್ಣ ಅವಧಿಯ ರೆಗ್ಯುಲರ್ ಬೇಲ್ ಅನ್ನ ದರ್ಶನ್ ಅವರು ಪಡ್ಕೊಂಡಿದ್ದಾರೆ. ಈಗ ಮತ್ತೆ ಇವತ್ತು ದರ್ಶನ್ ಅವರು ಮನೆಗೆ ಹೋಗ್ತಾರೆ ಅನ್ನುವಂತ ಸಾಕಷ್ಟು ಕುತೂಹಲಗಳಿತ್ತು. ಆದ್ರೆ ಇಲ್ಲ, ದರ್ಶನ್ ಅವರು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿನಲ್ಲಿ ಜಾಮೀನು ಪ್ರಕ್ರಿಯೆಗಳನ್ನ ದರ್ಶನ್ ಪರ ವಕೀಲರಿದ್ರು. ಇವೆಲ್ಲವನ್ನ ಮುಗಿಸಿ ಜಾಮೀನು ಪ್ರಕ್ರಿಯೆಗಳನ್ನ ಎಲ್ಲವನ್ನ ಮುಗಿಸಿಕೊಂಡು ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ಅವರು ಹೊರಟಿದ್ದಾರೆ. ಮನೆಗೆ ಹೋಗ್ತಾರೆ ಅನ್ನೋ ಇಲ್ಲ, ಮನೆಯ ಬದಲಾಗಿ ದರ್ಶನ್ ಅವರು ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ತೆರಳುತ್ತಿದ್ದಾರೆ. ಇನ್ನು ಇವತ್ತು ಜಾಮೀನು ಪ್ರಕ್ರಿಯೆ ಹೊತ್ತಿನಲ್ಲಿ ಪಾಸ್ಪೋರ್ಟ್ ಅನ್ನ ಮರಳಿಸುವಂತೆ ಮನವಿಯನ್ನ ಮಾಡಿದ್ರು. ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು ದರ್ಶನ್ ಪರ ವಕೀಲರು. ಸೆಷನ್ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡಿದ್ರು.
ಮೂಲಕವಾಗಿ ದರ್ಶನ್ ಅವರು ಅನೇಕ ಪ್ರಶ್ನೆ ಇತ್ತು, ದರ್ಶನ್ ಮನೆಗೆ ಹೋಗ್ತಾರಾ ಅಥವಾ ಆಸ್ಪತ್ರೆಗೆ ಇರ್ತಾರಾ ಅನ್ನುವಂಥದ್ದು. ಆದ್ರೆ ದರ್ಶನ್ ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸಿ ಕೋರ್ಟಿನಿಂದ ಆಸ್ಪತ್ರೆಗೆ ತೆರಳುತ್ತಿದ್ದಾರೆ. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ರು. ಈಗ ಮತ್ತೆ ಕೋರ್ಟಿನಲ್ಲಿ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸಿ, ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸಿ ಆಸ್ಪತ್ರೆಯತ್ತ ದರ್ಶನ್ ಹೋಗ್ತಿದ್ದಾರೆ. ಇನ್ನು ಕೂಡ ದರ್ಶನ್ ಅವರಿಗೆ ಬೆನ್ನು ನೋವಿನ ಇರುವಂತಹ ಆಪರೇಷನ್ ಆಗಿಲ್ಲ. ಫಿಸಿಯೋಥೆರಪಿಯನ್ನ ಕಂಟಿನ್ಯೂ ಮಾಡುತ್ತಿದ್ದಾರೆ, ಅವೆಲ್ಲವನ್ನ ಪಡೆದುಕೊಳ್ತಿದ್ದಾರೆ. ಇನ್ನು ಕೋರ್ಟ್ನಲ್ಲಿ ದರ್ಶನ್ ಅವರು ಈಗ ಆಸ್ಪತ್ರೆಗೆ ತೆರಳುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಕವನ ಇದ್ದಾರೆ. ಎಸ್ ಕವನ, ಇವತ್ತು ದರ್ಶನ್ ಅವರು ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸ್ತಿದ್ದಾರೆ. ಏನಾಗ್ತಿದೆ ಕೋರ್ಟ್ನಲ್ಲಿ, ಏನು ವಿಚಾರಣೆ ಇದೆ, ಏನು ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಹಲೋ ಎಸ್ ಕವನ, ಕೋರ್ಟ್ ನಲ್ಲಿ ಏನಾಗ್ತಿದೆ? ದರ್ಶನ್ ಅವರು ಇವತ್ತು ಮನೆಗೆ ಹೋಗ್ತಾರ ಅನ್ನೋ ಸಾಕಷ್ಟು ಕುತೂಹಲ ಇತ್ತು. ಏನಾಗ್ತಿದೆ, ಏನು ಅಪ್ಡೇಟ್ಸ್ ಲಭ್ಯವಾಗ್ತಿದೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ನಟ ದರ್ಶನ್ ಅವರು ಜಾಮೀನು ಪ್ರಕ್ರಿಯೆಗಳನ್ನ ಮನೆ ಬದಲಾಗಿ ಕೋರ್ಟಿನಿಂದ ಆಸ್ಪತ್ರೆಗೆ ತೆರಳುತ್ತಿದ್ದಾರೆ. ಏನೋ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಕವನ ಇದ್ದಾರೆ. ಎಸ್ ಕವನ, ಕೋರ್ಟಿನಲ್ಲಿ ಏನಾಗ್ತಿದೆ? ದರ್ಶನ್ ಅವರು ಮನೆಗೆ ಹೋಗ್ತಾರಾ, ಆಸ್ಪತ್ರೆಗೆ ಹೋಗ್ತಾರೆ? ಯಾಕಂತಂದ್ರೆ ಇನ್ನ ಡಿಸ್ಚಾರ್ಜ್ ಆಗಿಲ್ಲ. ಏನ್ ಅಪ್ಡೇಟ್ಸ್ ಗಳು ಲಭ್ಯವಾಗ್ತಿದೆ? ಅಖಿಲೇಶ್, ಈಗಾಗಲೇ ದರ್ಶನ್ ಅವರು ಕೋರ್ಟ್ ಹಾಸ್ಪಿಟಲ್ ಕಡೆ ಹೋಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗ್ಲೇ ಅಂದ್ರೆ ಏನು ಬೇಲ್ ಅರ್ಜಿ ವಿಚಾರವಾಗಿ ಕೆಲವೊಂದು ಶ್ಯೂರಿಟಿ ಕೊಡೋದಾಗಿರ್ಬೋದು ಎಲ್ಲ ಕೂಡ ಇತ್ತು. ಸೊ ಹೀಗಾಗಿ ಎಲ್ಲವನ್ನ ಕೂಡ ಎಲ್ಲಾ ಪ್ರಕ್ರಿಯೆ ಕೂಡ ಮುಗ್ದಿರುವಂತದ್ದು. ಈಗಾಗ್ಲೇ ದರ್ಶನ್ ಅವ್ರಿಗೆ ಅವರ ಸಹೋದರರಾದಂತಹ ದಿವಾಕರ್ ಅವರು, ಅದೇ ರೀತಿಯಾಗಿ ಸ್ನೇಹಿತ ಧನ್ವೀರ್ ಅವರು ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪವಿತ್ರ ಗೌಡ ಅವ್ರಿಗೂ ಕೂಡ ಅವರ ಸ್ನೇಹಿತ ಅಂದ್ರೆ ಸಂಬಂಧಿಕ ಮನೀಶ್ ಕೂಡ ಈಗಾಗ್ಲೇ
ಶ್ಯೂರಿಟಿಯನ್ನ ಕೊಟ್ಟಿರುವಂತದ್ದು. ಸೊ ಎಲ್ಲಾ ಪ್ರಕ್ರಿಯೆಯನ್ನ ಮುಗಿಕೊಂಡು ದರ್ಶನ್ ಅವರು ಈಗಾಗಲೇ ಹಾಸ್ಪಿಟಲ್ ಕಡೆ ತೆರಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಹಾಸ್ಪಿಟಲ್ ಅಂದ್ರೆ ಇನ್ನು 1.5 ತಿಂಗಳ ಬಳಿಕ ಡಿಸ್ಚಾರ್ಜ್ ಆಗ್ತಾರೆ ಅಲ್ಲಿಂದ ಹಾಸ್ಪಿಟಲ್ ಇಂದ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಇನ್ನೂ ಕೂಡ ದರ್ಶನ್ ಅವ್ರಿಗೆ ಸರ್ಜರಿ ಆಗಿಲ್ಲ. ಸೊ ಹೀಗಾಗಿ ಅವರನ್ನ ನೋಡಿದ್ರೆ ಇನ್ನೂ ಕೂಡ ಅವ್ರಿಗೆ ಚಿಕಿತ್ಸೆ ಅಗತ್ಯ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ಬೇಲ್ ಪ್ರಕ್ರಿಯೆ ಏನಿತ್ತು ಅದನ್ನ ಮುಗಿಸ್ಕೊಳ್ಳೋದಕ್ಕೆ, ಅದನ್ನ ಪೂರೈಕೆ ಮಾಡೋದಕ್ಕೆ ಅಂತ ಇವತ್ತು ಕೋರ್ಟ್ಗೆ ಬಂದಿದ್ರು. ಸೊ ಹೀಗಾಗಿ ಎಲ್ಲಾ ಪ್ರಕ್ರಿಯೆಯನ್ನ ಕೂಡ ಮುಗಿಸ್ಕೊಂಡು ಇದೀಗ ದರ್ಶನ್ ಅವರು ಸಿಟಿ ಸಿವಿಲ್ ಕೋರ್ಟ್ ಇಂದ ಬಿಜಿಎಸ್ ಹಾಸ್ಪಿಟಲ್ ಕಡೆ ತೆರಳ್ತಾ ಇದ್ದಾರೆ. ಅಖಿಲ್, ಎಸ್, ಈಗ ಆಸ್ಪತ್ರೆಯತ್ತ ಮತ್ತೆ ದರ್ಶನ್ ಹೋಗ್ತಿದ್ದಾರೆ. ಸರ್ಜರಿಯ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಇದೆಯಾ? ದರ್ಶನ್ಗೆ ಆಪರೇಷನ್ ಯಾವಾಗ ಆಗತ್ತೆ ಅನ್ನುವಂತ ವಿಚಾರವಾಗಿ? ಹಲೋ. ಎಸ್, ಅಂದ್ರೆ ಸರ್ಜರಿಯ ವಿಚಾರವಾಗಿ ಏನಾದ್ರೂ ಅಪ್ಡೇಟ್ಸ್ ಗಳು ಲಭ್ಯವಾಗ್ತಿದೆಯಾ? ದರ್ಶನ್ ಅವರಿಗೆ ಯಾವಾಗ ಆಪರೇಷನ್ ಆಗತ್ತೆ ಅನ್ನುವಂತ ವಿಚಾರ? ಸದ್ಯಕ್ಕೆ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೂ ಕೂಡ ಚಿಕಿತ್ಸೆ ಪಡ್ಕೊಳ್ತಾರೆ ಅನ್ನುವಂಥದ್ದು. ಆದ್ರೆ ಸರ್ಜರಿ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ ಅಖಿಲೇಶ್. ಎಸ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ. ಸದ್ಯ ದರ್ಶನ್ ಅವರು ಈಗ ಕೋರ್ಟ್ ಇಂದ ಮನೆಯ ಬದಲಾಗಿ ಮತ್ತೆ ಆಸ್ಪತ್ರೆಯತ್ತ ಹೋಗ್ತಿದ್ದಾರೆ. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್